ಮೊದಲನೆಯ ಪ್ರಶ್ನೆ, ಚೆನ್ನಾಗಿ ನಿದ್ದೆ ಬರಲು ನಾವು ಏನನ್ನ ತಿನ್ನಬೇಕು? ಎ ಏಲಕ್ಕಿ, ಬಿ ಬಾದಾಮ್, ಸಿ ದ್ರಾಕ್ಷಿ, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಎರಡನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ಮೊಟ್ಟೆ, ಬಿ ಒಂದೆಲಗದ ಎಲೆ, ಸಿ ದ್ರಾಕ್ಷಿ, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದೆಲಗದ ಎಲೆ. ಮೂರನೆಯ ಪ್ರಶ್ನೆ, ಚೇಳಿಗೆ ನಾವು ಏನನ್ನ ಹಾಕಿದರೆ ಅದು ಸಾಯುತ್ತದೆ? ಎ ಮಣ್ಣು, ಬಿ ಪೆಟ್ರೋಲ್, ಸಿ ನೀರು, ಡಿ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್ ಅನ್ನು ಹಾಕಿದರೆ ಅದು ಸಾಯುತ್ತದೆ. ನಾಲ್ಕನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ? ಎ ರಕ್ತ, ಬಿ ಕೊಬ್ಬಿನಾಂಶ, ಸಿ ನೀರು, ಡಿ ಐರನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ಐದನೆಯ ಪ್ರಶ್ನೆ, ದೇಹದಲ್ಲಿ ಅತಿ ಚಿಕ್ಕದಾದ ಮೂಳೆ ಯಾವುದು? ಎ ಬೆನ್ನಿನ ಮೂಳೆ, ಬಿ ಕಿವಿಯ ಮೂಳೆ, ಸಿ ತಲೆಬುರುಡೆ, ಡಿ ಬೆರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿಯ ಮೂಳೆ. ಆರನೆಯ ಪ್ರಶ್ನೆ, ಕಿವಿ ನೋವಿನ ಸಮಸ್ಯೆಗೆ ಯಾವುದು ಉತ್ತಮವಾಗಿದೆ? ಎ ವೀಳ್ಯದೆಲೆ ರಸ, ಬಿ ಕೊಬ್ಬರಿ ಎಣ್ಣೆ, ಸಿ ತುಳಸಿಯ ರಸ, ಡಿ ಅರಿಶಿಣ ಮತ್ತು ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೀಳ್ಯದೆಲೆ ರಸ. ಏಳನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕಣ್ಣು ನೋವು ಬೇಗ ವಾಸಿಯಾಗುತ್ತದೆ? ಎ ನೇರಳೆ ಹಣ್ಣು, ಬಿ ಸೀತಾಫಲ ಹಣ್ಣು, ಸಿ ದ್ರಾಕ್ಷಿ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೀತಾಫಲ ಹಣ್ಣು. ಎಂಟನೆಯ ಪ್ರಶ್ನೆ, ಮಕ್ಕಳಲ್ಲಿ ದೊಡ್ಡಮ್ಮ ಕಾಣಿಸಿಕೊಂಡರೆ ಯಾವುದನ್ನು ನಾವು ಹಚ್ಚಬೇಕು? ಎ ತುಳಸಿ ಗಿಡದ ರಸ, ಬಿ ಬೇವಿನ ಎಲೆಯ ರಸ, ಸಿ ಕಡಲೆ ಹಿಟ್ಟು, ಡಿ ಅರಿಶಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ರಸ. ಒಂಬತ್ತನೆಯ ಪ್ರಶ್ನೆ, ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಎ ಒಣದ್ರಾಕ್ಷಿ, ಬಿ ಹತ್ತಿ ಹಣ್ಣು, ಸಿ ಪಪಾಯ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ ಹಣ್ಣು. ಹತ್ತನೆಯ ಪ್ರಶ್ನೆ, ಬಿಳಿ ರಕ್ತ ಕಣಗಳು ದೇಹದಲ್ಲಿ ಹೆಚ್ಚಾದರೆ ಯಾವ ರೋಗ ಬರುತ್ತದೆ? ಎ ಬ್ಲಡ್ ಕ್ಯಾನ್ಸರ್, ಬಿ ರಕ್ತ ಹೆಪ್ಪುಗಟ್ಟುವಿಕೆ, ಸಿ ಕ್ಯಾನ್ಸರ್, ಡಿ ದೇಹದಲ್ಲಿ ಅಧಿಕವಾದ ಸುಸ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಲಡ್ ಕ್ಯಾನ್ಸರ್. 11ನೆಯ ಪ್ರಶ್ನೆ, ಧೂಮಪಾನದ ಚಟವನ್ನು ನಿವಾರಿಸಿಕೊಳ್ಳಲು ನಾವು ಏನನ್ನ ತಿನ್ನಬೇಕು? ಎ ಬೆರಿ ಹಣ್ಣುಗಳು, ಸಿ ಸಪೋಟ, ಬಿ ಕಿತ್ತಳೆ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು. 12ನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ? ಎ ತೊಡೆಯ ಭಾಗ, ಬಿ ಕುತ್ತಿಗೆ ಭಾಗ, ಸಿ ಕಾಲುಗಳು, ಡಿ ರೆಕ್ಕೆ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ ತೊಡೆಯ ಭಾಗ. 13ನೆಯ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಸಲ ಮೋಷನ್ಗೆ ಹೋಗಬೇಕು? ಎ 1 ಬಾರಿ, ಬಿ 2 ಬಾರಿ, ಸಿ 3 ಬಾರಿ, ಡಿ 4 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಬಾರಿ. ಪ್ರಿಯ ವೀಕ್ಷಕರೇ, ಒಬ್ಬ ವ್ಯಕ್ತಿ ದಿನಕ್ಕೆ 1 ರಿಂದ 2 ಬಾರಿ ಮೋಷನ್ಗೆ ಹೋದರೆ ಅದು ನಾರ್ಮಲ್ ಅಂತ ಹೇಳಬಹುದು. 14ನೆಯ ಪ್ರಶ್ನೆ, ಅತಿಯಾಗಿ ಯೋಚನೆ ಮಾಡುವವರಿಗೆ ಅತಿ ಶೀಘ್ರವಾಗಿ ಬರುವಂತಹ ಕಾಯಿಲೆ ಯಾವುದು? ಎ ಮರೆಗುಳಿತನ, ಬಿ ನಿದ್ರಾಹೀನತೆ, ಸಿ ಹೃದಯ ಸಮಸ್ಯೆ, ಡಿ BP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮರೆಗುಳಿತನ. 15ನೆಯ ಪ್ರಶ್ನೆ, ಮನೆಯ ಮುಂದೆ ಕುದುರೆಯ ಲಾಳದ ಕಟ್ಟುವುದರಿಂದ ಏನು ಉಪಯೋಗ? ಎ ದೃಷ್ಟಿದೋಷ ನಿವಾರಣೆ, ಬಿ ಸಂಪತ್ತು ವೃದ್ಧಿಯಾಗುತ್ತದೆ, ಸಿ ಶನಿ ದೋಷ ನಿವಾರಣೆ, ಡಿ ಸುಖ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.